नाज़रीन आदाब, एवन टीवी में आप तमाम का खैर मकदम है। रायचूर शहर के जिला कांग्रेस दफ्तर में जिला लेबर सेल की जानिब से एक अज़ीमुश्शान प्रोग्राम का इनेकाद अमल में लाया गया, जिसमें लेबर सेल में मुख्तलिफ ओहदेदारान को नामजद करते हुए उनके नामजदगी नामे यानी अपॉइंटमेंट लेटर तकसीम किए गए। इस प्रोग्राम में बतौर मेहमान खुसूसी कर्नाटका प्रदेश कांग्रेस कमेटी के स्टेट लेबर सेल की डिविजनल जॉइंट सेक्रेटरी शिवरंजनी ने शिरकत की। इस मौके पर इन्होंने अपने खिताब के दौरान लेबर सेल के रायचूर जिला सदर उर्कुंदप्पा की तारीफ की। इन्होंने कहा कि उर्कुंदप्पा सख्त मेहनत के जरिए कांग्रेस पार्टी को मजबूत कर रहे हैं। इस मौके पर लेबर सेल के चेयरमैन उर्कुंदप्पा ने अपने खिताब में कहा कि ये तमाम नामजदगियां माइनर इरिगेशन मिनिस्टर एन.एस. बोसराज और स्टेट लेबर सेल के प्रेसिडेंट पुट्टास्वामी गौड़ा और रायचूर के जिला कांग्रेस सदर बसवराज पाटिल इडगी, रायचूर सिटी सदर एन. श्रीनिवास रेड्डी और कांग्रेस के डिफीटेड उम्मीदवार मोहम्मद शालम के मालूमात में लाते हुए की गई हैं। इस मौके पर कांग्रेस वुमेन्स ब्लॉक की उमा भी मौजूद थी। साथ ही साथ कांग्रेस के माइनॉरिटी सेल के डिस्ट्रिक्ट वाइस प्रेसिडेंट मोहम्मद सुहेल ने खिताब करते हुए लेबर सेल की जानिब से कांग्रेस पार्टी की मजबूती के लिए किए जाए प्रोग्रामों की सताइश की। इस प्रोग्राम में आरती चंद्रशेखर के अलावा जिला कांग्रेस कमेटी के कायदीन, वुमेन्स सेल के कायदीन और लेबर सेल के कायदीन और कई एक कांग्रेस कारकुनान भी मौजूद थे। इस मौके पर डिस्ट्रिक्ट कांग्रेस कमेटी लेबर सेल के महिला विंग की सदर की हैसियत से नागरत्ना की नामजदगी भी अमल में लाई गई और उन्हें नामजदगी नामा यानी अपॉइंटमेंट लेटर दिया गया। ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳು, ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ, ಅದೇ ರೀತಿಯಾಗಿ ಸಫಾಯಿ ಕರ್ಮಚಾರಿ ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಸ್ವಾಗತ ಕೋರುತ್ತೇವೆ. ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಸೈಯದ ಜಿಲಾನಿ ಇವರಿಗೂ ಕೂಡ ಸ್ವಾಗತ ಕೋರುತ್ತಿದ್ದೇವೆ. ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಗಳು, ಜಿಲ್ಲಾ ಉಪಾಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಸೊಹೇಲ್ ಇವರಿಗೆ ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಜಿಲ್ಲಾ ಕಾರ್ಮಿಕ ವಿಭಾಗದ ಸಹ ಕಾರ್ಯದರ್ಶಿಗಳು ಶೇಷಾವಳಿ ಇವರು ಕೂಡ, ಅದೇ ರೀತಿಯಾಗಿ ಜಿಲ್ಲಾ ಉಪಾಧ್ಯಕ್ಷರು ಅದ್ನಾನ್ ಇವರಿಗೂ ಕೂಡ, ಜಿಲ್ಲಾ ಉಪಾಧ್ಯಕ್ಷರು ತಾಜ್ ಖಾನ್ ಇವರಿಗೂ ಕೂಡ ವೇದಿಕೆ ಮೂಲಕ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಆಸೀನರಾದಂಥ ವಾರ್ಡ್ ಅಧ್ಯಕ್ಷಗಳು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಮಹಿಳಾ ಘಟಕದ ಎಲ್ಲ ಕಾರ್ಯದರ್ಶಿಗಳು ಈ ವೇದಿಕೆಯ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಧನ್ಯವಾದಗಳು. सबको नमस्ते। गीता सिंह चिंगारिया। अभी तक अब सभी लोग ने, हम लोग ने कांग्रेस पार्टी का साथ दिया है। आगे भी हम लोग चाहेंगे कि मैडम के पक्ष में काम करें और हम सब लोग जैसे अभी इस सभा में आए हैं, आगे भी हम लोग ऐसे ही मैडम जैसे बोलेंगे और सर जैसे बोलेंगे, उर्कुंदी सर ने जैसे अभी सभी को बुलाया है, इतना सम्मान दिया है सब लोग को, हम लोग ने, हम भी आगे आप उर्कुंदी सर को, मैडम को ऐसा कोऑपरेट करेंगे। थैंक यू। ಇದ್ದಂತಹ ರಾಜ್ಯ, ಜಿಲ್ಲಾ ಮತ್ತು ಕಾರ್ಮಿಕ ಘಟಕದ ಅಧ್ಯಕ್ಷರುಗಳೇ, ಮುಖಂಡರೇ ಹಾಗೂ ವಿವಿಧ ವಾರ್ಡ್ಗಳಿಂದ ಬಂದಂತಹ ಅಧ್ಯಕ್ಷರುಗಳೇ ಮತ್ತು ಕಾರ್ಯಕರ್ತರೇ, ಇವತ್ತು ಕಾರ್ಮಿಕ ಘಟಕದಿಂದ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಸುಮಾರು 15 ವರ್ಷದಿಂದ ನಾನು ಈ ಸಂಘಟನೆಗಳಲ್ಲಿ ಹೋರಾಟಗಾರನಾಗಿ ನಾನು ಕೆಲಸ ಮಾಡಿದ್ದೇನೆ. ವಿದ್ಯಾರ್ಥಿ ಸಂಘಟನೆಯಿಂದ ಹಿಡಿದು ನಾನು ಮಾಡ್ತಾ ಇದ್ದೇನೆ. ಆದರೆ ಬಹಳಷ್ಟು ನಾನು ಲೇಬರ್ ಸೆಲ್ ನೋಡಿದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಉರ್ಕುಂದಪ್ಪ ಸರ್ ಅವರು ಮಾಡಿದಂಥ ಕೆಲಸ ಬೇರೆಯವರು ಯಾರು ಮಾಡಿಲ್ಲ ಅಂತ. ಬಹಳಷ್ಟು ಒಳ್ಳೆ ಕೆಲಸ, ಸಂಘಟನೆ, ಒಂದು ಸಂಘಟನಾತ್ಮಕ ಶಕ್ತಿಯವರಲ್ಲಿದೆ, ಒಂದು ಹೋರಾಟದ ಶಕ್ತಿಯವರಲ್ಲಿದೆ. ಎಲ್ಲರಿಗೆ ಸೇರಿಸಿ ಒಂದು ಪ್ರೋಗ್ರಾಮ್ ಮಾಡಿ ಅವರನ್ನ ಒಂದು ಟ್ರೈನ್ ಕೊಡ್ತಾರಂತಹ ಒಂದು ಲೀಡರ್ಶಿಪ್ಗೆ ತರುವಂತಹ ಕೆಲಸವನ್ನು ಇವತ್ತು ಉರ್ಕುಂದಪ್ಪ ಅವರು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯದ ಜಿಲ್ಲೆಯ ರಾಜ್ಯದ ಕಾರ್ಮಿಕ ಘಟಕಕ್ಕೆ ಒಂದು ಶಕ್ತಿ ಅಂತ ಉರ್ಕುಂದಪ್ಪ ಅವರು ಇವತ್ತಿದ್ದಾರೆ. ಇದೇ ರೀತಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ತಾವೆಲ್ಲರಲ್ಲಿ ಬೇರೆ ಬೇರೆ ವಾರ್ಡ್ಗಳಿಂದ ಜಿಲ್ಲೆಯಲ್ಲಿ ಬೇರೆ ಬೇರೆ
ತಾವು ಬಂದಿರಿ. ನೀವೆಲ್ಲ ಒಂದು ಮುಷ್ಟಿಯಾಗಿ ಬೆಳಿಬೇಕು. ಕಾರ್ಮಿಕ ಸಂಘಟನೆ ಏನಿದೆ ನಿಮ್ದು, ಜಿಲ್ಲಾ ಮಟ್ಟದ ಕಾರ್ಮಿಕ ಘಟಕ ಏನಿದೆ, ಈ ಘಟಕವನ್ನು ಮುರುಕುಂದಪ್ಪ ಅವರನ್ನು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಂದು ಬಲವಾಗಿ ನಿಂತರೆ ಒಂದು ದೊಡ್ಡ ಮಟ್ಟಕ್ಕೆ ತಾವು ಬೆಳಿತೀರಿ, ಬೇರೆಯವರು ಬೆಳೆಸ್ತೀರಿ ಅಂತ ನಾನು ಆಶಾಭಾವನೆ ಇದೆ ನಮಗೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದು ಸನ್ಮಾನಿಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ, ಮುಖ್ಯವಾಗಿ ಮುರುಕುಂದವರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ. ಕೆಲಸಗಳಿಲ್ಲ, ಅವರಿಗೆ ಕೆಲಸಗಳಿದ್ದು ನಾವು ನೋಡಿದ್ವಿ. ಬಡವರಿಗೆ ಅಂತಂದ್ರೆ ಶಿಕ್ಷೆಯನ್ನು ಬೆಳೆಸಿರ್ತಾರಲ್ಲ ಅಂಥವರಿಗೆ ಕೂಡ ಊಟ ಕೊಟ್ಟು ಅವರು ರಾತ್ರಿ ಆಗಲು ಬರೀ ಕಾಂಗ್ರೆಸ್ ಪ್ರತಿ ದಿನನೂ ಅದ್ರ ಬಗ್ಗೆನೇ ಹೇಳೋದು. ಸರ್, ನೀವು ಸ್ವಲ್ಪ ಬೇರೆ ವಿಷಯಗಳು ಮಾತಾಡ್ತೀವಿ ಅಂದರೆ ಇದು ನಾವು ಮಾಡೋ ಕೆಲಸ, ನೀವು ನಮ್ಮದ್ರಲ್ಲಿ ಇದು ಮಾಡಿ ಭಾಗಿಯಾಗಿ ನೀವು ಕೆಲಸಗಳು ಮಾಡಿದ್ರೆ ನಿಮಗೂ ಒಂದು ಒಳ್ಳೆಯದು ಹೆಸರು ಬರುತ್ತೆ ಮೇಡಮ್ ಅಂತೇಳಿ. ನಾವು ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ನಮ್ಮ ಜೊತೆಯಲ್ಲಿ ಸೇರಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಅವರ ನೇತೃತ್ವದಲ್ಲಿ ನಾವು ಅಧ್ಯಕ್ಷರಾಗ್ತೀವಿ ಅಂದರೆ ಬಹಳ ಹೆಮ್ಮೆ ಇದೆ. ಇಂಥವರ ಜೊತೆಯಲ್ಲಿ ಕಾರ್ಮಿಕ ವಿಭಾಗ ಅಂತಂದರೆ ಒಂದು ಸಣ್ಣದು, ಅದಕ್ಕೆ ಏನು ವ್ಯಾಲ್ಯೂವೇ ಇಲ್ಲ ಅನ್ನೋಷ್ಟು ದೃಷ್ಟಿಯಲ್ಲಿ ಎಲ್ಲರಿಗೆ ಇದೆ. ಆದರೆ ಅದನ್ನು ನಾವು ಎಲ್ಲರೂ ಈಗ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲರೂ ನಾವು ಒಬ್ಬ ಸದಸ್ಯರಾಗಲಿ ಎಲ್ಲರೂ ನಾವು ಜಾಯ್ನ್ ಆಗಿದ್ದೀವಲ್ಲ, ಇದನ್ನು ಏನು ಅಂತ ನಾವೆಲ್ಲರೂ ಕೆಲಸ ಮಾಡಿ ತೋರಿಸಿ ಇನ್ನೊಬ್ಬರಿಗೆ ತೋರಿಸೋರಂತ ಆಗಬೇಕು ಅಂತ ನಾನು ಕೇಳ್ತೇನೆ. ಈಗ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನಾನು ಪ್ರತಿ ಹೆಣ್ಣುಮಕ್ಕಳಲ್ಲಿ ನಾವು ಜಾಸ್ತಿ ಹೊರಗಡೆ ಬರಲ್ಲ, ಅಂಥದ್ರಲ್ಲಿ ನಮಗೆ ಗುರುತಿಸಿ ನಮ್ಮನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಿ ನಮಗೆ ಪೋಸ್ಟ್ಗಳನ್ನು ಕೊಟ್ಟು ಎಲ್ಲರನ್ನೂ ನಮ್ಮನ್ನು ಮುಂದಕ್ಕೆ ತರುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮುರುಕುಂದಪ್ಪ ಸರ್ ಅವರಿಗೆ ನಮ್ಮ ಹೆಣ್ಣುಮಕ್ಕಳ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಮೇಡಮ್ ಅವರಿಗೆ, ಶಿವರಂಜನಿ ಮೇಡಮ್ ಅವರಿಗೆ 2 ಸರ್ತಿ 3 ಸರ್ತಿ ನಾವು ಕಾರ್ಯಕ್ರಮವನ್ನು ಕರೆದಿದ್ದೀವಿ ಮೇಡಮ್. ಆ ಟೈಮಲ್ಲಿ ನಿಮಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು. ಈಗ ನನಗೆ ಅಧ್ಯಕ್ಷ ಸ್ಥಾನ ಕೊಡೋಕೆ ಟೈಮಲ್ಲಿ ಬಂದಿದ್ದೀರಲ್ಲ, ಭಾಳ ತುಂಬ ಸಂತೋಷ ಆಗುತ್ತೆ. आगे भी हम लोग चाहेंगे कि मैडम के पक्ष में काम करें और हम सब लोग जैसे अभी इस सभा में आए हैं, आगे भी हम लोग ऐसे ही मैडम जैसे बोलेंगे और सर जैसे बोलेंगे, उनकी सर ने जैसे अभी सभी को बुलाया है, इतना सम्मान दिया है सब लोगों को, हम लोग आगे मैडम का कोऑपरेट करेंगे. ಇವ್ರದ್ದು ಕೂಡ ಟಿಪ್ಪರು ಮತ್ತು ಕೆಲವು ಕಾಂಟ್ರಾಕ್ಟ್ ಕೆಲಸ ಎಲ್ಲ ಕೂಡ ಭಾಳ ಅವರಿಗೆ ತೊಂದರೆ ಆಗಿ ಸ್ವಲ್ಪ ಲಾಸ್ ಆಗಿದ್ದಾರೆ. ಆದರೆ ಈ ಥರ ಇದೆ ಅಂದರೆ ಸೊ ಇದರಲ್ಲಿ ಬಂದರೆ ನಿಮ್ಮ ಗ್ರಾಮೀಣ ಭಾಗದಲ್ಲಿ ಏನೇನು ಕೆಲಸಗಳನ್ನು ಕೊಡಿಸ್ಬೇಕಪ್ಪ ಅಂತೇಳಿ ನಾವು ಬರೆಸ್ಕೊಟ್ಟಿದ್ವಿ. ಮಲ್ಲಿ ಇರ್ತಕ್ಕಂಥ ನಾಯಕರು ಕೂಡ ನಾವು ಈ ಥರ ಇದ್ದೀವಿ ಸರ್, ಈ ಥರ ಇದ್ದಾರೆ. ನಮ್ಮ ಕಾರ್ಮಿಕ ಘಟಕಕ್ಕೆ ಮಹಿಳಾ ಘಟಕ ಕಾರ್ಮಿಕದಲ್ಲಿ ಆಯಿತು. ಈಗ ನಮ್ಮ ಸ್ನೇಹಿತರು ಘಟಕನ ಇವ್ರಿಗೆಲ್ಲ ಒಂದು ಎಲೆಕ್ಷನ್ ಟೈಮ್ ಬೂತ್ ಮಟ್ಟ ಆಗಿ ಮತ್ತು ಆಮೇಲೆ ಯಾವುದಾರ ಮೇಜಿವರದಲ್ಲಿ ಒಂದು ಪ್ಯಾಕೇಜ್ ಕೊಡ್ಬೇಕಂತೇಳಿ ನಾನು ನಮ್ಮ ರಾಜ್ಯಾಧ್ಯಕ್ಷರ ಕಡೆ ಮತ್ತು DK ಸಾಹೇಬ್ರ ಕಡೆ ಮೊನ್ನೆ ಹೋಗಿ ಮಾತಾಡಿ ಬಂದಿದ್ದೆ ಮೇಡಮ್. ಯಾಕಂದರೆ ಇಲ್ಲಿ ಏನಾಗ್ಯದ ಹಿರಿಯರು ಕೆಲವು ನಡುವೆ ನಾವು ಮಾಡೋ ಸಂಘಟನೆಯವರು ಕೆಲವರು ಗುರುತಿಸಂಗಿಲ್ಲ. ಯಾಕಂದರೆ ಕೆಲವರು ಗುರುತಿಸ್ತಾರೆ, ಆದರೆ ಅವರವ್ರ ಕಡ್ಲಿಂದ ಸ್ವಲ್ಪ ಅವರವರಿಗೆ ಸರಿ ಇಲ್ಲ. ಯಾಕಂದರೆ ಅದೇನು ಅಂತಾರಲ್ಲ, ಅಣ್ಣ ತಮ್ಮಂದರ ಜಗಳದಲ್ಲಿ ಮಕ್ಕಳು ಬೀದಿ ಪಾಲಾಗ್ಯಾರಂತ, ಆ ಥರ ನಮ್ಮ ಪರಿಸ್ಥಿತಿ ಎಲ್ಲರೂ ಆಗಿದ್ದೀವಿ, ಎಲ್ಲರದು ಆಲ್ಮೋಸ್ಟ್. ಈ ಮೇಡಮ್ ಅವ್ರು ನೋಡ್ರಿ, ಮೇಡಮ್ ಅವರು ಮಿನಿಸ್ಟ್ರು ಮಗಳು ಅಂದರೆ ಅವರು ಈ ಜಿಲ್ಲೆಯಲ್ಲಿ ಯಾವ ಮಟ್ಟಿಗೆ ಅವ್ರನ್ನ ಗುರುತಿಸ್ಬೇಕಂದ್ರೆ ಅವ್ರು ಎಷ್ಟು ಅಡಚಣೆ ಕಷ್ಟ ಬಂದಿಲ್ಲ ಅಂದ್ರೂ ಕೂಡ ಹಿಂಗೆ ತುರ್ಕೊಂಡು ಬರ್ತಾರೆ. ನನ್ನ ನೋಡೋಕ್ಕಾಗಲ್ಲ. ನಾನು ಎಷ್ಟೋ ಕೆಲವು ಮೇಡಮ್ ಹೋಗ್ರಿ ಅಂದ್ರೂ ಕೂಡ ಅವ್ರು ಇರಲಿ ಸರ್ ಎಲ್ಲಿದ್ದೀರಿ ಏನೋ ಅಂತ ಹೇಳ್ತಾರೆ. ಯಾಕಂದರೆ ಇಂಥವ್ರನ್ನ ಗುರುತಿಸಿ ಇವತ್ತು ನಾವು ಕಾರ್ಯಕ್ರಮ ಆವಾಗ ಕರೆಸಿ ಈ ಮೇಡಮ್ ಅವ್ರು ನಂಬರ್ ತೊಗೋರಿ, ಇವ್ರು ಮೇಡಮ್ ಅವರು ಕೂಡ ತೊಗೋರಿ, ಸ್ಟೇಟಲ್ಲಿ ಇರ್ತಾರೆ, ನೀವು ಏನೇ ಇರಲಿ ಡೈರೆಕ್ಟಾಗಿ ಫೋನ್ ಮಾತಾಡ್ತಾರೆ ಅವರು. ಅದಕ್ಕೆ ಕಾರ್ಮಿಕ ಘಟಕದಲ್ಲಿ ಎಲ್ಲ ಕಷ್ಟದಿಂದ ಬಂದಿರತಕ್ಕಂಥ ಮಹಿಳೆಯರಿಗೆ ಎಲ್ಲರೂ ಇದ್ದವರು ಆರಾಮಾಗಿದ್ದಾರೆ. ನಾವು ಆರಾಮಿರೋಕ್ಕಾಗಲ್ಲ. ಸಂಘಟನೆಯನ್ನು ಗುರುತಿಸ್ಕೊಂಡು ನಾವು ಮಾಡಿರ್ತಕ್ಕಂಥ ನಮಗೆ ಆರ್ಥಿಕಲಿಂದ ಮತ್ತು ಪೋಸ್ಟ್ಗಳು ಇದೆ ಅಂತೇಳಿ ಇದು. ಯಾಕಂದರೆ ಇತಿಹಾಸ ಇದು ಕಾಂಗ್ರೆಸ್ದು 70-75 ವರ್ಷದ ಇತಿಹಾಸ ಇದೆ. ಯಾಕಂದರೆ ಎಲ್ಲರನ್ನ ಸಮಬಾಳು ಅಂತಕ್ಕಂಥ ಇದು ಏನು ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನ ತಗೊಂಡಿರ್ತಕ್ಕಂಥ ಅದು ಯಾವಾಗಿದ್ರೆ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ಅಭಿಮಾನದಿಂದ ನಾವೆಲ್ಲ ಸೇರಿದ್ವಿ. ಯಾಕಂದ್ರೆ ನಾವು ಮೊದಲಾಗಿ ನಾವು ಸಂಘಟನೆ ನಮ್ಮ ಸುನೀಲು, ನಾವು ಆಂಜನೇಯ ಇವರೆಲ್ಲ ನಾವು ಇರ್ತಕ್ಕಂಥ ಬಹಳಷ್ಟು ಸಂಘಟನೆ ಮಾಡಿ ಬಂದಿದ್ದವ್ರು. ಎಲ್ಲ ರಕ್ಷಣಾ ವೇದಿಕೆ ಇವರು ಅಣ್ಣವರು ಎಲ್ಲರೂ ಇಲ್ಲಿ ಸಂಘಟನೆ ಬಂದು ಇವತ್ತು ಪಕ್ಷದ ನಡೀತದೆ.
ಪಾಲಿಟಿಕ್ಸ್ ಈಸ್ ಇಂಪಾರ್ಟೆಂಟ್ ಆಗಿಬಿಟ್ಟದೆ. ಅದಕ್ಕಾಗಿ ಯಾವ್ದು ನೋಡಿ, ಈಗ ನಾವು SP ಆಫೀಸ್ಗೆ ಹೋದ್ರೆ ಯಾವುದೋ ಒಂದು ರಾತ್ರಿ ಘಟನೆ ನಡೆದ್ರೆ ಸರ್ ಈ ಥರ ಬಂದಿದ್ದಾರೆ ಅಂದರೆ ಇಮಿಡಿಯೇಟಾಗಿ ಕರ್ತಾರೆ. DSP SP ಆಗಿರ್ಬೋದು. ಅದೇ ಒಂದು ಸಂಘಟನೆ ಪತ್ರ, ಅದು ಆ ಸಂಘಟನೆ ಅಂದರೆ ಎಲ್ಲ ಅದೇ ಅಂತ ಗುಂಪಿಗೆ ಸೇರಿದವರಂತ ಆಗ್ಬಿಡ್ತದೆ. ಅದಕ್ಕೆ ಪಾಲಿಟಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋ ಸಲುವಾಗಿ ನಾನು ಕೂಡ ರಾಜಕೀಯಕ್ಕೆ ಬಂದು ಇವತ್ತು 26 ವರ್ಷ ಆಯ್ತು ಮೇಡಮ್. ನಾವು CP ಜಾಫರ್ ಸರೀಫ್ ಸಾಹೇಬರು ಬೆಂಗಳೂರಲ್ಲಿ ಅವರು ರೈಲ್ವೆ ಮಿನಿಸ್ಟರ್ ಇದ್ದರು. ಇವರು ನಮ್ಮ ಯಾಸಿನ್ ಸಾಹೇಬರು ಅವರು ಮಾವನವರು. ನಮ್ಮ ಯಾಸಿನ್ ಸಾಹೇಬ್ರ ಕಡೆ ನಾನು ಸುಮಾರು 20 ವರ್ಷದಿಂದ ನಾನು ಆಟೋ ಚಾಲಕ, ಫಸ್ಟಾಗಿ ಆಟೋ ಚಾಲಕನಾಗಿ ತಹಸೀಲ್ ಆಫೀಸು ಅದು ಇವು ಕೆಲವು ಏನೋ ಕೆಲಸಗಳು ಮಾಡ್ಕೊಂತ ಯಾಸಿನ್ ಸಾಹೇಬ್ರ ಜೊತೆಯಾಗಿ ಮತ್ತು ಇನ್ನು ಕೆಲವರು ಒಳ್ಳೆ ವರ್ಕ್ ಮಾಡ್ತಾರೆ ಅಂತೇಳಿ ನಮ್ಮ ನೆಚ್ಚಿನ ನಾಯಕರು ರವಿ ಅಣ್ಣನವರು ಕರೆದು ಪಾಪ ನಾವು ಇದ್ದೀವಿ ಅಂತೇಳಿ ನನಗೆ ಆರ್ಥಿಕ ಕಾರ್ಡ್ ಕೂಡ ಅವರು ಹೆಲ್ಪ್ ಮಾಡಿದ್ದಾರೆ. ಮತ್ತು ಮೊನ್ನೆ ನಮ್ಮ ಮಗಳ ಮದುವೆ ಆಯಿತು ಮೇಡಮ್, ನಾನು ರಾಜ್ಯಾಧ್ಯಕ್ಷರಿಗೆ ಹೇಳಿದೆ ಎಲ್ಲರಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಟೈಮ್ ಆಗಲಿಲ್ಲ. 2 ದಿವಸ ಮದುವೆ ಇದ್ದರೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಮೇಡಮ್. ಸಂತೋಷ್ ಲಾಡ್ ಸಾಹೇಬರು ಬರ್ತಾ ಅಂತ ಹೇಳಿದ್ರು. ಮದುವೆ ಇಟ್ಕೊಂಡು ನೀನು ಏನು ಅಂತೇಳಿ ಇದಕ್ಕೆ ಬೈದ್ಬಿಟ್ಟು ನನಗೆ. ನಾನು 29ಗೆ ನನ್ನ ಮೀಟಿಂಗ್ ಏನು ಇಂಪಾರ್ಟೆಂಟ್, ಅದು ಮುಗಿಸ್ಕೊಂಡು ಇನ್ನೊಂದು ಟೈಮಲ್ಲಿ ಬರ್ತಂತ ಅಂತೇಳಿ ನನಗೆ ಮದುವೆ ಕೂಡ ಅವರು ₹1,00,000 ನನಗೆ ಅಕೌಂಟ್ ಹಾಕಿದ್ದಾರೆ. ಮತ್ತೆ ಇನ್ನ ಕೆಲವು ನಾಯಕರು ಮಾಡಿದ್ದಾರೆ, ಯಾಕಂದ್ರೆ ಹೆಸರು ಎಲ್ಲರೂ ಹೇಳಕ್ ಬರಂಗಿಲ್ಲ. ಅವ್ರಿಗೆ ನಾನು ಇವತ್ತು ಗುರುತಿಸ್ತೀನಪ್ಪ ಅಂದ್ರೆ ಅಷ್ಟು ಮಟ್ಟಿಗೆ ನಾನು ಇವತ್ತು ಸೀದಾ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋದ್ರು ಕೂಡ ಅಷ್ಟು ದುಡ್ಡು ಹಾಕಿ ನಾನು ಮದುವೆ ಮಾಡ್ತೇನೆ ಅಂತ ನನಗೆ ಅನಿಸ್ತಾ ಇತ್ತು. ಅದು ನಂಬಿಕೆನೇ ಆಗ್ತಿದ್ದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜ ಇದೆ. ಆದರೆ ಅದು ತಾಳ್ಮೆಯಿಂದ ನಾವು ಕಾಯ್ಬೇಕಾಗ್ತದೆ. ಇವತ್ತು ನಮ್ಮ ಮೀಟಿಂಗ್ಗೆ ಇವಾಗ ಬಹಳಷ್ಟು ಮಾಡಿದ್ರೆ ಇನ್ನೂ ಇದ್ದಾರೆ. ಇನ್ನು ಕೆಲವು ಸದಸ್ಯರ ಕಡೆ ನಾನು ಸುಮಾರು 20 ವರ್ಷದಿಂದ ನನ್ನ ಆಟೋ ಚಾಲಕ, ಫಸ್ಟಾಗಿ ಆಟೋ ಚಾಲಕನಾಗಿ ತಹಸೀಲ್ ಆಫೀಸು ಅದು ಇವು ಕೆಲವು ಏನೋ ಕೆಲಸಗಳು ಮಾಡ್ಕೊಂತ ಯಾಸಿನ್ ಸಾಹೇಬ್ ಅವ್ರ ಜೊತೆಯಾಗಿ ಮತ್ತು ಇನ್ನು ಕೆಲವರು ಒಳ್ಳೆ ವರ್ಕ್ ಮಾಡ್ಕೊಂಡು ಪಾಪ ನಾವು ಇದ್ದೀವಿ ಅಂತೇಳಿ ನನಗೆ ಆರ್ಥಿಕ ಕಾರ್ಡ್ ಕೂಡ ಅವ್ರು ಹೆಲ್ಪ್ ಮಾಡಿದ್ರು. ಮತ್ತು ಮೊನ್ನೆ ನಮ್ಮ ಮಗಳದ್ದು ಮದುವೆ ಆಯಿತು ಮೇಡಮ್, ನಾನು ರಾಜ್ಯಾಧ್ಯಕ್ಷರಿಗೆ ಹೇಳಿದೆ ಎಲ್ಲರಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಟೈಮ್ ಆಗಲಿಲ್ಲ. 2 ದಿವಸ ಮದುವೆ ಇದ್ರೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಮೇಡಮ್. ಸಂತೋಷ್ ಲಾಡ್ ಸಾಹೇಬರು ಬರ್ತಾ ಅಂತ ಹೇಳಿದ್ರು. ಮದುವೆ ಹಿಡ್ಕೊಂಡು ನೀನು ಏನು ಅಂತೇಳಿ ಬೈದ್ಬಿಡ್ತಾರೆ. ನಾನು 29ಗೆ ನನ್ನ ಮೀಟಿಂಗ್ ಏನು ಇಂಪಾರ್ಟೆಂಟ್, ಅದು ಮುಗಿಸ್ಕೊಂಡು ಇನ್ನೊಂದು ಟೈಮಲ್ಲಿ ಬಂತು ಅಂತೇಳಿ ನನಗೆ ಮದುವೆ ಕೂಡ ₹1,00,000 ನನಗೆ ಅಕೌಂಟ್ ಆಗಿದೆ. ಮತ್ತೆ ಇನ್ನ ಕೆಲವು ನಾಯಕರು ಮಾಡಿದ್ದಾರೆ, ಯಾಕಂದ್ರೆ ಹೆಸರು ಎಲ್ಲ ಹೇಳಕ್ ಬರಂಗಿಲ್ಲ. ಅವ್ರಿಗೆ ನಾನು ಇವತ್ತು ಗುರುತಿಸ್ತೀನಪ್ಪ ಅಂದ್ರೆ ಅಷ್ಟು ಮಟ್ಟಿಗೆ ನಾನು ಇವತ್ತು ಸೀದಾ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋದ್ರು ಅಷ್ಟು ದುಡ್ಡು ಹಾಕಿ ನನ್ನ ಮದುವೆ ಮಾಡ್ತಂತ ನನಗೆ ಅನಿಸ್ತಾ ಇತ್ತು. ಅದು ನಂಬಿಕೆನೇ ಆಗ್ತಿದ್ದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜ ಇದೆ. ಆದರೆ ಅದು ತಾಳ್ಮೆಯಿಂದ ನಾವು ಕಾಯ್ಬೇಕಾಗ್ತದೆ. ಇವತ್ತು ನಮ್ಮ ಮೀಟಿಂಗ್ಗೆ ಈಗ ಬಹಳಷ್ಟು ಮಾಡೋದ್ರಿಂದ ಇದ್ದಾರೆ, ಇನ್ನ ಕೆಲವು ಸದಸ್ಯರುಗಳಿದ್ದಾರೆ ನಮ್ಮವರು. ಆದ್ರೆ ಅವರಿಗೆ ಯಾವ ತರ ತಿದ್ದಬೇಕಂದ್ರೆ, ಈಗ ಅಂದರು ನಮ್ಮ ಹೊಸದ ನಮ್ಮ ಆತ್ಮೀಯರು ಅಂತ ಹೇಳಿದ್ರು, ಈ ತರದ ಕರೆದು ಅವರಿಗೆ ತಿದ್ದುಪಡಿ ಮಾಡ್ಬೇಕಂತ. ಯಾಕಂದ್ರೆ ನಿಜವಾದ ಕಾರ್ಮಿಕರಿದ್ದಾರೆ, ನಿಜವಾದ ಕಾರ್ಮಿಕರಿದ್ದಾರೆ. ಯಾಕಂದ್ರೆ ಸುಮ್ಮನೆ ಅಲ್ಲಿ ಹೋಗೋವಾಗ ಅದು ಗಟ್ಟಿಯಾಗಿ ಮನೆ ಗಟ್ಟಿಯಾಗಿ ಕಟ್ಟಕ್ಕಾಗಲ್ಲ. ಯಾವಾಗ ಬಿದ್ದೋಗ್ಬಿಡ್ತದೆ ಅಂತ ನಾನು ಉದ್ದೇಶದಿಂದ ನಿಜವಾದ ಕಾರ್ಮಿಕರನ್ನೇ ಮಾಡಿದ್ದೀನಿ. ಮತ್ತು ಇದು ಯಾವ ಮಟ್ಟಿಗೆ ಅಂದ್ರೆ ಇಡೀ ರಾಜ್ಯದಲ್ಲಿ ಕಾರ್ಮಿಕರ ಘಟಕ ಮುಂದಿನ ಸ್ಥಾನ ಕೆಲಸ ಮಾಡಿದ್ದು. ಇವತ್ತು 100ರಲ್ಲಿ 70% ನಮ್ಮ ಕಾರ್ಮಿಕ ಘಟಕದ ಪದಾಧಿಕಾರಿಗಳು ಮತ್ತು ಅವರು ನೋಟಿದ್ರೆ ಇವತ್ತು ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಸರ್ಕಾರ ಇದೆ ಅಂತ ಕೂಡ. ಮತ್ತು ಈಗ ಮೇಡಮ್ ಮುಂದಿಂದು ಇದೇ ತರ ತಾವು ಯಾರ್ಯಾರಕ್ಕಿನ್ನೂ ಇನ್ನು ನಮ್ಮ ಜಿಲ್ಲಾಣಿಯವರಿದ್ದಾರೆ, ಇನ್ನೊಬ್ರು ಭಾಸ್ಕರ್ ಬಾಮಸ್ ಇದ್ದಾರೆ, ಇನ್ನೊಬ್ರು ಯಾರೋ ಯಜಮಾನ್ ಇದ್ದಾರೆ, ಅವರು ಫೋನು ತೆಗ್ತಾ ಇಲ್ಲ. ಈ ತರ ಬಂದು ನೀವು ಕಾರ್ಮಿಕ ಘಟಕದಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಅನ್ನೋದು ರಾಜ್ಯದಲ್ಲಿ ಇದ್ದಾರೆ ಅಂತೇಳಿ ಮೆಸೇಜ್ ಇಲ್ಲ. ಯಾಕಂದ್ರೆ ಕಾರ್ಮಿಕರ ಮಹಿಳಾ ಘಟಕ ರಾಜ್ಯದಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ಲೇಬರ್ ವಿಂಗ್ ಇದೆಯಾ ಅಂತ ಗೊತ್ತಿದ್ದಿಲ್ಲ. 4 ವರ್ಷ ಕೆಳಗ ಈರಪ್ಪ ಮೊದಲೇ ಅವರು ಕರೆಸಿ ಸಂತೋಷದಲ್ಲಿ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಅಧ್ಯಕ್ಷರೇ ಮಾಡಿಸಿದ್ರು. ಇಲ್ಲಿ ಗುಲ್ಬರ್ಗ, ಬಿಜಾಪುರ ಈ ಕಡೆ ಎಲ್ಲ ಯಾಕೆ ಬಿಟ್ಟು ಇಲ್ಲೇ ಮಾಡ್ತಾರೆ. ಆವಾಗಲಿಂದ ಎಲ್ಲ ನಮ್ಮ ಪ್ರೊಫೆಸರ್ ಸಾಹೇಬರು
50 ವರ್ಷಗಳಿಂದ ಇತಿಹಾಸ ನಮ್ಮ ರಾಜ್ಯದಲ್ಲಿ ಯಾರೂ ಈ ಕಾರ್ಯಕ್ರಮ ಮಾಡಿಲ್ಲ ಅಂತ ಹೇಳಿದ್ರು. ಎಲ್ಲೆಂದ್ರಾಗಲಿ ಎಲ್ಲ ಸ್ವಸಹಾಯ ಸಂಘಗಳು ನಮ್ಮ ಬಸವರಾಜರು ಬಹಳ ಅದಕ್ಕೆ ಸಹಕಾರ ಮಾಡಿ ಬೆಂಬಲ ಕೊಟ್ಟು ಅವರ ಎಲ್ಲ ಟೀಮನ್ನು ಕರ್ಕೊಂಡು ಬಂದಿದ್ರು. ಟೈಲರ್ ಅಸೋಸಿಯೇಷನ್ ನಮ್ಮ ಇವರು ಟೈಲರ್ ಏನು ಅಮರಸ್ ಟೈಲರ್ ಅವರು ಕೂಡ ಇದು ಮಾಡಿದ್ರು. ಮತ್ತೆ ಆಮೇಲೆ ಬೇರೋಜ್ ಬೈ, ಆಮೇಲೆ ಇವರು ಮಿನಿಸ್ಟರ್ ಮಾಜಿ ಮಿನಿಸ್ಟರ್ ಮಗ ಅವರು ವಾಜಿದ್ ಸಿದ್ದಿಕಿ ಅಂತೇಳಿ ಅವರು ಕೂಡ ಬಂದು ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿ ಕಾರ್ಮಿಕರ ಏನಂತ ತೋರಿಸ್ಕೊಡ್ತಾವೆ ಇಲ್ಲಿ. ಮತ್ತು ನಾವು 4 ವರ್ಷ ಅಂದ್ರೆ ಇನ್ನು 5 ವರ್ಷ ತನಕ ಇದನ್ನು ಗಟ್ಟಿಯಾಗಿ 5 ವರ್ಷ ತನಕ ಇರುತ್ತೆ ನಮ್ದು. ಅದು ಗಟ್ಟಿಯಾಗಿ ಯಾರಾದ್ರೂ ನನ್ನ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ನೋಡ್ತಾ ಇದ್ವಿ. ಆದ್ರೆ ಯಾರು ಆಕ್ಟಿಯಾಗಿ ಇಂಟ್ರೆಸ್ಟೆಡ್ ಬರ್ತಾ ಇಲ್ಲ. ಅದಕ್ಕೆ ಮತ್ತೆ ಪುನಃ ನನಗೆ ಸಂತೋಷ್ ರೆಡ್ಡಿ ಸಾಹೇಬರು ನಮ್ಮ ರಾಜ್ಯಾಧ್ಯಕ್ಷ ಹುಷಾರ್ ಗೌಡ್ ಸರ್ ಕೂಡ ಇಲ್ಲಪ್ಪ ನೀನೇ ಮಾಡೋದು ಅಂತ ಹೇಳಿದ್ರು. ಮೊನ್ನೆ ನಾನು ಹೇಳಿದ್ದೆ, ಸರ್ ಮೇನ್ ಬಾಡಿಯಲ್ಲಿ ಕಟ್ತಾ ಇದ್ದಾರೆ ನನಗೆ ಇರ್ತಾರ ಅಂದ್ರೆ ಇಲ್ಲಿಲ್ಲಪ್ಪ ನೀನೇ ಇರ್ತಾಳೆ. ಯಾಕಂದ್ರೆ ನನಗೆ ಇದ್ದಿದ್ದ ಕಾಂಗ್ರೆಸ್ ಅಲ್ಲಿ ನಮ್ಮ ರಾಜ್ಯ ನಾಯಕರು ಮತ್ತು ಇಲ್ಲಿ ಕೆಲವಿರ್ತಕ್ಕಂಥ ನಾಯಕರು ಒಂದು ಭರವಸೆ ಮೇಲೆ ನಮಗೂ ಸಪೋರ್ಟ್ ಮಾಡಿದ್ರೆ ನಿಮಗೂ ಮಾಡ್ದಂಗೆ. ಯಾಕಂದ್ರೆ ಫಸ್ಟ್ ನಾವು ಬೆಳೆದ್ರೆ ನೀವು ಬೆಳೆದಂಗೆ. ಅದಕ್ಕಾಗಿದ್ದು ಯಾವಾಗಲೂ ಒಳಗಬಾರ್ದು. ದಯವಿಟ್ಟು ನಾನು ಕಡಿಮೆ ನೀವು ಜಾಸ್ತಿ ಅಂತ ಅನ್ಕೋಬಾರ್ದು. ನಾವು ಇಲ್ಲಿ ಕೂತರೆ ಅಲ್ಲಿ ಕೂತು ಒಂದೇ. ಯಾಕಂದ್ರೆ ಎಲ್ಲಿ ಕೂತರೂ ಕೂಡ ಸೀಟಿನ ಬದಲಾಗಿಲ್ಲ. ಸೀಟೆ ಪೋಸ್ಟ್ಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಇವತ್ತು ನಮ್ಗೆ ಅಧ್ಯಕ್ಷ ಅಂತ ಅದು ಕೊಟ್ಟಿದೆ ಯಾರಂದ್ರೆ ನಮ್ಮ ಬಿ ನಾಯಕ್ ಸಾಹೇಬರು ಮತ್ತೆ ಬೋಸರಾಜ್ ಸಾಹೇಬರು. ಈಗ 40 ವರ್ಷ ಆಯ್ತು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಇವತ್ತು ಸಾಯಂಕಾಲ ಮತ್ತು ಅದು ಭಾನುವಾರ ಸಮಯದಲ್ಲಿ ಮಹಿಳೆಯರು ಮತ್ತು ಎಲ್ಲ ಇರ್ತಕ್ಕಂಥ ಅಕ್ಕ ತಂಗಿಯವರು ಮತ್ತೆ ಎಲ್ಲ ನನ್ನ ಅಣ್ಣ ತಮ್ಮ ಹುಡುಗರಿಂದ ಬಂದಿದ್ದಾರೆ. ಬಹಳ ಖುಷಿಯಾಗಿದೆ. ಇದು ಇನ್ನ ದೊಡ್ಡ ಮಟ್ಟದಲ್ಲಿ ರಾಯಚೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮ್ಮ ನೆಚ್ಚಿನ ನಾಯಕರು ಗೌರವ ಸಂತೋಷ್ ರೆಡ್ಡಿ ಸಾಹೇಬರು ಹೇಳಿದ್ದಾರೆ. ನೀವೆಲ್ಲರೂ ಒಂದು ಶಕ್ತಿಯಾಗಿ ಇಂದ ಬರತಕ್ಕಂಥ ಒಬ್ಬೊಬ್ಬರು 5 ಜನ ನಮ್ಮೆಲ್ಲ ಸೇರ್ಪಾಡು ಮಾಡ್ಕೋಬೇಕು. ಅಮ್ಮ आप भी ये कैसे मतलब ये कांग्रेस पार्टी में जो अम्मा इंदिरा जी अम्मा और लेडीज को बहुत हमारे दोस्त 15-20 साल से दोस्ती है। हमारे बचपन से 15-20 साल से काम कर रहे जो भी वो जबरदस्त काम कर जो 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 गरीब लोगों के लिए क्या भी रहा तो प्रॉब्लम आ रहा है तो जाके बात करना, उनको लेकर हॉस्पिटल में जाना, उनको एडमिट करना, कांग्रेस पार्टी से जो भी पढ़ना आता जो भी आता है लेबर्सन को रहना बांटना करना 20 साल से काम कर रहा हूँ। मैं वही देखते रहता था, दोस्तानी थी, मिलना जुलना था। उनको बोलते थे पार्टी में आओ, मैं भी कांग्रेस पार्टी नहीं आ जाओ बोलते थे। एक महीना मुलाकात हुई, बुला लिए और कोई थी पर काम देखा, उनकी मेहनत नहीं किया। बहुत जबरदस्त मेहनत है उनकी कांग्रेस पार्टी। यासीन साहब से 20 साल से कर रहे ऐसा काम नहीं ये नहीं और जिससे हर कैश को लगाने कर रहे उनके साथ खाना हर कैश को लगाने के मोहब्बत से समझा ये काम ये जरा तुम्हारी कमजोरी है ऐसा आना, ये कैसा है वैसा आना, ये हमारा कोई नहीं सिखाता, ये हमारा हुकुम का पार्टी में ज्वाइन होने का बहुत बहुत शुक्रिया। ಪಕ್ಷಕ್ಕೆ ಕೆಲಸ ಮಾಡೋದು ನಿಷ್ಠೆಯಿಂದ ಒಂದು ಸೇವೆ ಮಾಡೋದನ್ನ ಒಂದು 9 ವರ್ಷದಿಂದ ನೋಡ್ತಾ ಇದ್ದೀನಿ. ಮೋಸ್ಟ್ಲಿ ಇದಕ್ಕಿಂತ ಹಿರಿಯರು ಆಗಿರ್ಬೋದು. ಅವರ ಕಷ್ಟ, ಅವರ ನಿಷ್ಠೆ, ಅವ್ರಿಗೆ ಎಷ್ಟೇ ವೈಯಕ್ತಿಕ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ತುಂಬ ಕಷ್ಟಗಳಿದೆ, ಅವನ್ನ ದಾಟಿಕೊಂಡು ಅವರು ಮುಂದೆ ಬಂದು ಕಾಂಗ್ರೆಸ್ ಪಕ್ಷಕ್ಕಾಗಿ ಸೇವೆ ಮಾಡ್ತಿರೋದು ನಾವೆಲ್ಲರೂ ಮೆಚ್ಚುವಂಥ ಒಂದು ಕೆಲಸ. ಮೆಚ್ಚಲೇಬೇಕು ಅವರ ನಿಷ್ಠೆಯನ್ನು. ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸುಮಾರು ಒಂದು 2 ವರ್ಷ ಹಿಂದೆ ನಡೆದಂಥ ಒಂದು ಘಟನೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಆ ಪ್ರೋಗ್ರಾಮ್ಗೆ ಹುರ್ಕುಂದಪ್ಪನವರು ಅವರು ಸ್ನೇಹಿತರನ್ನು, ಅವರ ಬೆಂಬಲಿಗರನ್ನು ಎಲ್ಲರನ್ನೂ ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ಜನಗಳ ಗದ್ದಲೆ ತುಂಬ ಇದೆ. ಪೊಲೀಸು ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆ. ಆದರೆ ಅದರಲ್ಲೂ ಪಾಪ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಜಗಳ ಆಡಿ ಹೇಗೋ ಅವರ ಹಿಂದೆ ಬಂದಿರುವ ಎಲ್ಲ ಸ್ನೇಹಿತರನ್ನು ಅವರು ಒಳಗಡೆ ಸೇರಿಸಿದ್ರು.
ಆ ಕಾರ್ಯಕ್ರಮಕ್ಕೆ ಹೋಗುವಂಥ ಕೆಲಸ ಮಾಡಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಅವರು ಹೋಗೋಕ್ಕಾಗಿಲ್ಲ, ಆ ತಳ್ಳಾಟದಲ್ಲಿ ಅಲ್ಲೇ ಉಳ್ಕೊಂಡ್ಬಿಟ್ರು. ಆದರೆ ನಾನು ನೋಡ್ತೀನಿ ಅವರು ಅಲ್ಲೇ ನಿಂತು ಆ ಕಾರ್ಯಕ್ರಮನ ಪೂರ್ತಿಯಾಗಿ ವೀಕ್ಷಿಸೋದು. ದಟ್ ಈಸ್ ಕಾಲ್ಡ್ ಲೀಡರ್ಶಿಪ್. ನಾವು ಮುಂದೆ ಬೆಳೆಯೋದಲ್ಲ, ನಮ್ಮ ಜೊತೆ ಎಲ್ಲರೂ ಬೆಳಿಬೇಕು. ಅದೇ ಒಂದು ಅವರ ಗುಣ ಇದೆ ಅಂತ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಯಾಕೆ ಸೇರಿದ್ದೀವಿ? ನಾವು ವೈಯಕ್ತಿಕವಾದ ಕಾರಣದಿಂದ ಅಲ್ಲ, ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಾಗಿರಬೇಕು ಅನ್ನೋ ಒಂದು ಕಾರಣದಿಂದ ಇಲ್ಲಿ ಸೇರಿದ್ದೇವೆ. ನಾವು ಇದೇ ಥರ ಒಂದಾಗಿ ಮುಂದೆ ಯಾವುದೇ ಚುನಾವಣೆ ಬರಲಿ, ಇವಾಗ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ, TP-ZP ಎಲೆಕ್ಷನ್ಸ್ ಆಗ್ತಾ ಇದೆ. ಅದಕ್ಕೆ ನಾವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥ ಯೋಜನೆಗಳು ಮನೆ ಮನೆಗೆ ತಲುಪಿದೆ. ಎಲ್ಲ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಕರ್ನಾಟಕ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಕನ್ನಡಿಗರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಶಾಲಿಯಾಗಿ ಮಾಡಬೇಕು, ಇನ್ನಷ್ಟು ಜಯ ತರುವಂಥ ಕೆಲಸ ಮಾಡಬೇಕು ಎಲೆಕ್ಷನ್ಸಲ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ವಯಸ್ಸಾಗಿಂತ ಚಿಕ್ಕವಳೆ ನಾನು, ಬಟ್ ಅವ್ರ ಎಫರ್ಟ್ಸ್, ಅವ್ರ ಹಿಸ್ಟ್ರೀಸ್ ನಾನು ನೋಡಿದಾಗ ಬಂದಾಗ ತುಂಬ ವರ್ಕ್ ಮಾಡಿದ್ದಾರೆ. ಸರ್ ಒಬ್ಬರೇ ನಿಂತು ಇದನ್ನು ಇಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ರು ಸರ್ ಒಬ್ಬರೇ ಕಾರಣ. ಈಗಿರೋ ಹೆಣ್ಮಕ್ಳು ಏನು ಬಂದಿದ್ದೀರಾ, ಇನ್ವಾಲ್ವ್ ಆಗಿದ್ದೀರಾ, ನೀವು ಹಿಂದೆ ಏನು ಮಾಡ್ತೀರಾ ಗೊತ್ತಿಲ್ಲ. ಬಟ್ ಇನ್ನು ಮುಂದೆ ಎಲೆಕ್ಷನ್ಸ್ ಬರುತ್ತೆ, KPCC ಇರೋದೇ ಲೇಬರ್ಸಲ್ಲಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತೀವಿ. ಸೊ ಎಲ್ಲರೂ ಕೈ ಜೋಡಿಸಿ ಇನ್ನೂ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಿ ಒಳ್ಳೆ ಒಂದು ಪ್ಲೇಸಲ್ಲಿ ಬರೋದಾಗಲ್ಲ ಅಂತ. ಆದಷ್ಟು ಎಲ್ಲರೂ ಸ್ಮಾರ್ಟ್ಫೋನ್ಸೇ ಯೂಸ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಅಂತ ಒಂದು ಆ್ಯಪ್ ಇದೆ ಅಲ್ವಾ, ಅದರಲ್ಲಿ ಸಂತೋಷ್ ಲಾಡ್ ಸರ್ ಅವ್ರದ್ದು ಪೇಜಸ್ ಇದೆ. ಸೊ ಅದನ್ನು ಫಾಲೋ ಮಾಡಿ, ಲೇಬರ್ಗೋಸ್ಕರ ಏನೇನು ಫೆಸಿಲಿಟೀಸ್ ಇದೆ ಎಲ್ಲನೂ ಅದ್ರಲ್ಲಿ ಅಪ್ಡೇಟ್ ಮಾಡ್ತಾರೆ. ಡೈಲಿ ಅಪ್ಡೇಟ್ಸ್ ಇರುತ್ತೆ. ಗೊತ್ತಾಗ್ತಿರಂಗೆ ನೀವು ಬಂದು ಸರ್ಗೆ ಹೇಳಿ, ಸರ್ ಹೇಳ್ತಾರೆ. ಇನ್ನೂ ಏನೇನು ಬೇಕು, ಕೊರತೆಗಳೇನೇನಿದೆ ಎಲ್ಲನೂ ಸರ್ ಹತ್ರ ಹೇಳಿ. ಮೀಟಿಂಗ್ ಇದ್ದಾಗ ಸರ್ ಬಂದಾಗ ಅಲ್ಲಿ ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಏನಿದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಇನ್ನೂ ಒಳ್ಳೆ ಸ್ಥಾನಕ್ಕೆ ಬರಬೇಕು. ಕಡೆ ಇಲ್ಲಿದ್ರೆ ನಾನು ರಾಜೀನಾಮೆ ಹಿಂಪಡೆಕೊಡ್ತೀನಿ. ಕಾರ್ಮಿಕರ ವಿಭಾಗಕ್ಕೆ ನಾನು ಅದೊಂದು ಪೋಸ್ಟ್ ಕೊಟ್ಟರೆ ಅಂತ ಕೇಳಿ ಶ್ರೀನಿವಾಸ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಅದೊಂದು ಪೋಸ್ಟ್ ಇಟ್ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. कार्मिक का बन रहा था तो वो क्या करा, फिर में आया उसके, अरे ये बन रहा अब तो उसे वाला क्या करा, बड़े साहब को बोल को उसको नाम डाल दिया, नाम नहीं बता रहा मैं. उन्होंने मेरे बोला ना, अरे मस्कर तू कैसा आदमी तो, पर तुझे बोला मैं बड़ा तो बोल को तू क्या बोला सर, तो बन गया क्या नहीं होता. बोला सर आप है, आपके पीछे मैं हूँ, क्योंकि आपका जो काम है मेरे बहुत खुशी है. अभी रात का बोला मैं आपको वैसे इंसान है, और सुबह शाम कभी घर के लोग सोचते नहीं होना, क्योंकि बच्चे के लिए सोचते होना, पार्टी के सोचते होना. पार्टी के लिए आगे रात शादी में ना पार्टी हमारे प्रोग्राम के बारे में आना है, और शादी घर में है, बेटी का शादी है, प्रोग्राम के बारे में इंटरेस्ट पूरा. अरे सर में हुआ मने मದುವೆ ಇಲ್ಲದೆ ಏನು ಮಾಡಪ್ಪ, ಇದು ದೊಡ್ಡ ಕಾರ್ಯಕ್ರಮ, ನಾನು ದೇವರ ಸರ್ ಅಧ್ಯಕ್ಷತೆನಪ್ಪ. फिर भी हमें क्या करें, आज पार्टी में काम करें, इसलिए आज मरने का उनके का बात ऐसे मैं हूँ. आज बड़ा पोस्ट मैं छोड़ दिया, उनके मेरे कारण से मैं छोड़ दिया. आज मैं खुद में पार्टी ना आ गया, मैं आज वापस